ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕುಡಿಯೋಕ್ ನೀರಿಲ್ಲ, ಜನರು ಪರದಾಡ್ತಾ ಇದ್ದಾರೆ. ಈ ನಡುವೆ ಕೆಆರ್ಎಸ್ ನಿಂದ ಸಿಲಿಕಾನ್ ಸಿಟಿಗೆ ನೀರು ಹರಿಸೋಕೆ ಪ್ಲಾನ್ ಮಾಡಲಾಗಿದೆ. ಜನರಿಗೆ ಕುಡಿಯುವ ನೀರು ಬಿಟ್ಟು ದಾಹ ತಣಿಸಿದೆ ಕಾವೇರಿ. ಕಬಿನಿ ಜಲಾಶಯ ಬರಿದಾಗಿ ಹೊರ ಹರಿವು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕೆಆರ್ಎಸ್ ಅಣೆಕಟ್ಟೆಯಿಂದ ನಗರಕ್ಕೆ ಹೆಚ್ಚುವರಿ ನೀರು ಪೂರೈಕೆ ಮಾಡಲಾಗುತ್ತೆ. ಕೆಆರ್ಎಸ್ನಿಂದ ನೀರು ಬಿಟ್ಟು ನೀರಿನ ಬವಣೆ ನೀಗಿಸಿದೆ ಸರ್ಕಾರ. ಕೆಆರ್ಎಸ್ ಅಣೆಕಟ್ಟಿನಿಂದ ಬೆಂಗಳೂರಿಗೆ ಹೆಚ್ಚುವರಿ ನೀರು ಬಿಡಲಾಗುತ್ತೆ. ಕೆಆರ್ಎಸ್ ಡ್ಯಾಂನಿಂದ ನೇರವಾಗಿ ಟೀಕೆಹಳ್ಳಿ ಜಲಾಗಾರ ತಲುಪಲಿದೆ ನೀರು. ಟೀಕೆಹಳ್ಳಿಯಲ್ಲಿರುವಂತಹ BWSSB ಜಲಾಗಾರ ಇದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪ ಇರುವಂತಹ ಟೀಕೆಹಳ್ಳಿ. ಕೆಆರ್ಎಸ್ನಿಂದ ನೀರು ಬಿಟ್ಟು ರಾಜಧಾನಿ ಜನರ ನೀರಿನ ಬವಣೆಯನ್ನು ನೀಗಿಸೋಕೆ ಈಗಾಗಲೇ ಚಿಂತನೆಯನ್ನು ಮಾಡಿಕೊಳ್ಳಲಾಗಿದೆ. 4500 ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ನದಿ ಮೂಲಕ ಹರಿಸುವಂಥ ಪ್ಲಾನನ್ನು ಹಾಕಿಕೊಳ್ಳಲಾಗಿದೆ. ನದಿ ಪಾತ್ರದಲ್ಲಿ BWSSB ಅಧಿಕಾರಿಗಳು ಕಣ್ಗಾವಲನ್ನು ಇಟ್ಟಿದ್ದಾರೆ. ಕುಡಿಯೋದಕ್ಕೆ ಹೊರತುಪಡಿಸಿ ಅನ್ಯ ಕಾರ್ಯಗಳಿಗೆ ನೀರನ್ನು ಬಳಸದಂತೆ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಪಂಪ್ಸೆಟ್ಗಳ ಮೂಲಕ ಕನ್ನ ಹಾಕುವವರ ಮೇಲೆ ನಿಗಾ ಇಟ್ಟಿದ್ದಾರೆ. ನದಿ ಪಾತ್ರದ ದಂಡೆಯಲ್ಲಿ ನಿರಂತರವಾಗಿ BWSSB ಅಧಿಕಾರಿಗಳು ಸಿಬ್ಬಂದಿ ಚಲಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.